Hi guys, good morning, welcome back. So office ಹೋಗ್ತಾ ಇದ್ದೀವಿ. ಸೊ ಕರೆಂಟ್ಲಿ ವಿ ಆರ್ ಅಟ್ ಸಿಲ್ಕ್ ಬೋರ್ಡ್ ಸಿಗ್ನಲ್, ಎವರ್ಗ್ರೀನ್ ಸಿಲ್ಕ್ ಬೋರ್ಡ್ ಸಿಗ್ನಲ್. ಇಲ್ಲಂತೂ ಸಿಗ್ನಲ್ ಎಂಡ್ ಆಗಲ್ಲ, ಅದೇನೋ ಒಂಥರ ಲೈಫ್ ಸ್ಟಾರ್ಟ್ಸ್ ಆ್ಯಂಡ್ ಎಂಡ್ಸ್ ಇನ್ ಸಿಲ್ಕ್ ಬೋರ್ಡ್ ಸಿಗ್ನಲ್ ಅಂತ ಬೇಕಾದ್ರೂ ಮಾಡ್ಬಿಡ್ಬೋದು. ಎನಿ ಟೈಮ್ ಎವ್ರಿ ಟೈಮ್ ನಿಮಗೆ ಜಾಮ್ ನೋಡಬೇಕಂದ್ರೆ ಬೆಂಗಳೂರಲ್ಲಿ ಸಿಲ್ಕ್ ಬೋರ್ಡಿಗೆ ಬಂದುಬಿಡಿ ಬ್ರೋ, ಒಳ್ಳೆ ಜಾಮ್ ಎಂಜಾಯ್ ಮಾಡ್ಕೊಬೋದು. ಮಳೆ ಬಂತು, ರೋಡ್ ಅಂತೂ ಫುಲ್ಲು ಕ್ಲೀನಾಗಿದೆ, ರೋಡ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಕ್ಲೀನಾಗಿದೆ. ಓಕೆ, ಸೊ ಕಮಿಂಗ್ ಟು ದ ಪಾಯಿಂಟ್ ರಿಯಲಿ ಕ್ವಿಕ್ಲಿ. ಸೊ ಲಾಸ್ಟ್ ರೈಡಲ್ಲಿ ನಿಮಗೆಲ್ಲ ಗೊತ್ತು ಏನಾಗಿತ್ತು ನಾನು ಹೆಲ್ಮೆಟ್ ಜೊತೆ ಅಂದ್ಬಿಟ್ಟು ಅಂತ. ಸೊ ಹೆಲ್ಮೆಟ್ ಬಿದ್ದೋಗಿ ಮೈಕೆಲ್ಲ ಕಟ್ಟಾಗೋಗಿತ್ತು. ಸೊ ಮೈಕ್ ನಾನೇನು ಹೆಲ್ಮೆಟ್ ಒಡೆ ಫುಲ್ ವೈರಿಂಗ್ ಮಾಡಿ ಇಟ್ಟಿದ್ದ ಎಲ್ಲ ಕಟ್ಟಾಗೋಗಿ ಒಂದು ಹತ್ರ ಕಟ್ಟಾಗೋಗಿತ್ತು. ಆ್ಯಕ್ಚುಲಿ ಆ ಪಿನ್ ಹತ್ರನೇ ಕಟ್ಟಾಗೋಗಿತ್ತು, ಜಾಕ್ ಬರ್ತಲ್ಲ ಅಲ್ಲೇ ಕಟ್ಟಾಗೋಗಿತ್ತು. ಸೊ ಐ ವಾಸ್ ಲುಕಿಂಗ್ ಫಾರ್ ಮೈಕ್ ಅಗೇನ್, ಬಿಕಾಸ್ ಮೇನ್ ಈಗ ಮೋಟೋ ಲಾಗಿಂಗ್ ಮಾಡಬೇಕಂದ್ರೆ ಮೈಕ್ ಬೇಕೇ ಬೇಕು ಹೆಲ್ಮೆಟಲ್ಲಿ. ವಿ ಕ್ಯಾನಾಟ್ ಯೂಸ್ ವೈರ್ಲೆಸ್ ಮೈಕ್ ಆಲ್ ದ ಟೈಮ್. ಸೊ ಮೈಕ್ ಬೇಕಾಗಿತ್ತು ನನಗೆ. ಸೊ ಮೈಕ್ ಆ್ಯಕ್ಚುಲಿ ಒಂದು ಸೋನಿದೊಂದು ಮೈಕ್ ತೊಗೊಂಡೆ ನಾನು ಅಮೆಝಾನಲ್ಲಿ. ಇಟ್ ಈಸ್ ಸಮ್ವೇರ್ ಅರೌಂಡ್ 1800 rupees. ಐ ವಿಲ್ ಪುಟ್ ದಟ್ ಲಿಂಕ್ ಆಲ್ಸೋ. ತುಂಬ ವರ್ಸ್ಟ್ ಮೈಕು ಬ್ರೋ ಅದು. 1800 rupees ವಾಸ್ ಅ ಲಾಸ್ ಫಾರ್ ಮೀ. ತೊಗೊಂಡೆ, ಅದರಲ್ಲಿ ವೀಡಿಯೋ ಲಾಗಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನಾಯ್ಸ್, ಡಿಸ್ಟರ್ಬೆನ್ಸ್ ಅಂದರೆ ಡಿಸ್ಟರ್ಬೆನ್ಸ್, ಹೆವಿ ನಾಯ್ಸ್ ಅಂದರೆ ತುಂಬ ನಾಯ್ಸು. ಈ ನನ್ನ ಮಕ್ಳಿಗೆ ಗಾಡಿ ಆರನ್ನು ಇಟ್ಕೊಂಬಿಟ್ರೆ ಬೋಳಿ ಮಕ್ಕಳು ಒಬ್ಬೊಬ್ಬನು ತೆಗಿಯೋದೇ ಇಲ್ಲ. ಅಲ್ಲಿನ ಸಿಗ್ನಲ್ಲೇ ಬಿಟ್ಟಿಲ್ಲ, ಇವಾಗ ಬಿಟ್ಟಿದ್ದಾನೆ. ಅವರೆಲ್ಲ ಮೂವ್ ಮಾಡಾದ್ಮೇಲೆ ಇವ್ರು ಮೂವ್ ಮಾಡೋದು. ಈ ಬೋಳಿ ಮಕ್ಕಳು ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಬಿಡ್ತಾರೆ, ನಾನು ಆರನ್ನು ಹೊಡಿಬೇಕು ಅಂತ. ಸೊ ನೆಕ್ಸ್ಟ್ ಏನಾಯ್ತಂದರೆ, ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ಮೈಕ್ ಒಂದು ಹುಡುಕ್ತಾ ಇದ್ದೆ. ಈ ಸೋನಿ ಮೈಕ್ ಒಂದಿತ್ತು, ಸೋನಿ ನಾರ್ಮಲ್ ಟ್ರಸ್ಟೆಡ್ ಬ್ರ್ಯಾಂಡ್ ಅಲ್ಲ ಅಂದ್ಬಿಟ್ಟಂತ ಮೈಕ್ ತೊಗೊಳೋಣ ಅಂತ ತೊಗೊಂಡೆ ಬ್ರೋ. ಅಮೆಝಾನಲ್ಲಿ ಬುಕ್ ಮಾಡಿ ಇಟ್ ಕೇಮ್. ಯೂಸ್ ಮಾಡ್ತಾಯಿದ್ದೀನಿ, ಶಾರ್ಟ ಕೂಡ ವರ್ಕ್ ಆಗ್ತಾಯಿಲ್ಲ ಮೈಕ್. ಅದರಲ್ಲಿ ರಿಟರ್ನ್ ಹಾಕೋಣ ಅಂದರೆ ರಿಟರ್ನ್ ಇಲ್ಲ, ಅದು ಓನ್ಲಿ ಎಕ್ಸ್ಚೇಂಜು. ಇದೇ ವರ್ಕ್ ಆಗ್ತಾಯಿಲ್ಲ. ಓಕೆ, ಒನ್ ಟೈಮ್ ಎಕ್ಸ್ಚೇಂಜ್ ಮಾಡಿ ತಿರ್ಗಾ ತೊಗೊಂಡೆ ಮೈಕು, ತಿರ್ಗಾ ಸೇಮ್ ಇಶ್ಯೂನೇ ಬ್ರೋ. ನಾನೆಲ್ಲೋ ಗೋಪ್ರೋ ಹೋಯ್ತು ನಂದು, ವರ್ಕ್ ಆಗ್ತಾಯಿಲ್ಲ ಅಂದ್ಕೊಂಡೆ ವೈರ್ಡ್ ಮೈಕಲ್ಲಿ. ಆಮೇಲೆ ನಮ್ಮ ಮನೆ ಹತ್ರ ಒಂದು ಅಂಗಡಿ ಇದೆ, ಅಲ್ಲಿ ಹೋಗ್ಬಿಟ್ಟು ಅವ್ರನ್ನ ಕೇಳಿದೆ ವೈರ್ಡ್ ಮೈಕ್ ಇದೆಯಾ ಅಂತ. ಅವರೊಂದು 200 rupees 250 rupees ಏನೋ ತೊಗೊಂಡು ಒಂದು ವೈರ್ಡ್ ಮೈಕ್ ಕೊಟ್ಟರು. ಅದು ಹಾಕಿದೆ, ವಾಯ್ಸ್ ಕ್ಲಾರಿಟಿ ಆಗಿದೆ. ಸೊ ಅಂಡರ್ಸ್ಟುಡ್, ಓಕೆ ಇದು ಗೋಪ್ರೋ ಇಶ್ಯೂ ಅಲ್ಲ, ಈ ಮೈಕ್ ಇಶ್ಯೂ ಅಂದ್ಬಿಟ್ಟು ಅಂತ. ಸೊ ಆ ಮೈಕ್ ಹಾಕ್ಕೊಂಡು ವೀಡಿಯೋ ಲಾಗ್ ಮಾಡ್ತಾಯಿದ್ರೆ, ಇಫ್ ಐ ಆಮ್ ಗೋಯಿಂಗ್ ಮೋರ್ ದೆನ್ ಲೈಕ್ 20-30 ಆ್ಯಾವ್ರೇಜ್ ಒಂದು 50 ಸ್ಪೀಡ್ ಇಟ್ಕೊಂಡ್ರೆ ಫುಲ್ಲು ವಾಯ್ಸ್ ಫುಲ್ ಫೇಡ್ ಆಗಿ ಹೋಗ್ತಾಯಿದೆ. ಓಕೆ, ಅದೊಂದು ಲಾಸ್. ಆಲ್ಮೋಸ್ಟ್ ಲೈಕ್ 2K ಹೋಯ್ತು ಇವಾಗವರೆಗೂ. ಒಂದು ಸೋನಿದು, ಒಂದು ಮನೆ ಹತ್ರ ತೊಗೊಂಡಿದ್ದು 250 rupees ಮೈಕು. ಸೊ ನೆಕ್ಸ್ಟ್ ಏನಾಯ್ತು ಅಂದರೆ, HSR ಡೈಲಿ ಆಫೀಸ್ಗೆ ಹೋಗ್ತಾ ಇರ್ತೀನಲ್ಲ, HSRಲ್ಲಿ ಒಂದು ಮೈಕ್ ಒಂದು ಅಂಗಡಿಯಲ್ಲಿ ಕೇಳಿದೆ. ಅವರು ಒಂದು ವೈರ್ಡ್ ಮೈಕ್ ಕೊಟ್ಟರು. ಇಟ್ ವಾಸ್ ಸಮ್ವೇರ್ ಅರೌಂಡ್ 580 ಏನೋ ತೊಗೊಂಡ್ರು ಬ್ರೋ. ಅಲ್ಲಿ ಚೆಕ್ ಮಾಡಿದೆ, ಚೆನ್ನಾಗೇ ವರ್ಕ್ ಆಗ್ತಾಯಿತ್ತು. ಮನೆಗೆ ಹೋಗ್ಬಿಟ್ಟು ಹಾಕ್ಬಿಟ್ಟು ಟ್ರಯಲ್ ಮಾಡ್ತೀನಿ, ವರ್ಕ್ ಆಗ್ತಾಯಿಲ್ಲ. ಆ ಅಂಗಡಿಯವ್ರ ಹತ್ರ ಎತ್ಕೊಂಡ್ರೆ, ಸರ್ ವಾರಂಟಿ ಎಲ್ಲ ಇಲ್ಲ ಸರ್, ಇದಕ್ಕೆಲ್ಲ ಯಾರು ಸರ್ ವಾರಂಟಿ ಕೊಡ್ತಾರೆ, ಹಂಗೆ ಹಿಂಗೆ, ಇದೆಲ್ಲ ಮೇಡ್ ಇನ್ ಚೈನಾ ಹಂಗೆ ಹಿಂಗೆ ಅಂದ. ತೊಗೊಂಡೋಗಿ ಒಂದಿನ ಕೂಡ ಆಗಿಲ್ಲ ಅಲ್ಲ ಬ್ರೋ, ಏನು ಹಿಂಗೆ ಹೇಳ್ತೀರಾ ಅಂದರೆ, ಇಲ್ಲ ನಾವು ವಾರಂಟಿ ಎಲ್ಲ ಕೊಡೋಲ್ಲ ಸರ್, ಇದೆಲ್ಲ ನಾನ್ ಬ್ರ್ಯಾಂಡೆಡ್ ಐಟಮ್ಸು ಹಂಗೆ ಹಿಂಗೆ ಅಂತ. ಸೊ ಬಿಡು, ನಂದು ತಪ್ಪು ಫಸ್ಟು ತೊಗೊಂಡೋಗಿದ್ದು ಅಂತ ಸುಮ್ಮನೆ ಅದೇ. ನಾನು ಮೈಕ್ ಯಾವುದು ಸೆಟ್ಟೇ ಆಗ್ತಾಯಿಲ್ಲ. ಈ ವೈರ್ಲೆಸ್ ಮೈಕ್ ನೋಡ್ತಾಯಿದ್ರೆ ಈ DJI ಇದೆಲ್ಲನೂ ಹೆವಿ ಬಜೆಟಲ್ಲಿದೆ. ಸೊ ಆಮೇಲೆ ಹಿಂಗೆ ಫ್ರೆಂಡ್ ಒಬ್ಬ ಸಜೆಸ್ಟ್ ಮಾಡ್ದ, ಬ್ರೋ G2 ಪ್ರಾಡಕ್ಟ್ಸ್ ಅಂದ್ಬಿಟ್ಟು ಅಂತಿದೆ ಅಂತ. G ಫಾರ್ ಗ್ಯಾಜೆಟ್ಸ್ 2 ನ್ಯೂಮರಿಕ್ 2 ಪ್ರಾಡಕ್ಟ್ಸ್ ಅಂದ್ಬಿಟ್ಟು ಒಂದು ಅಂಗಡಿ ಇದೆ ಮಾರ್ಕೆಟ್ ಹತ್ರ, ಟ್ರೈ ಮಾಡಿ ನೋಡು ಬ್ರೋ. ಅವರೇನೋ ಅಲ್ಲೇ ಟ್ರಯಲ್ ಮಾಡೋಕ್ಕೆ ಕೊಟ್ಬಿಟ್ಟು, ಇಫ್ ಪ್ರಾಡಕ್ಟ್ ಈಸ್ ವರ್ಕಿಂಗ್ ದೆನ್ ಯು ಕ್ಯಾನ್ ಪೇ ಆ್ಯಂಡ್ ಕಮ್ ಅಂದ. ನಾನು ಅಂದೆ, ಇದು ಯಾವುದೋ ಚೆನ್ನಾಗಿದೆ, ಅಟ್ಲೀಸ್ಟ್ ಹೋಗಿ ಫಿಸಿಕಲಾಗಿ ಟೆಸ್ಟ್ ಮಾಡಿಬಿಟ್ಟಾರು ತೊಗೊಂಬರೋ ಮೈಕು ಅಂದ್ಬಿಟ್ಟು ಅಂತ ಹೋದೆ ಬ್ರೋ ಅಲ್ಲಿಗೆ G2 ಪ್ರಾಡಕ್ಟ್ಸ್ಗೆ. ಸೊ ಹೋಗ್ಬಿಟ್ಟು ಅವ್ರನ್ನ ಕೇಳಿದೆ ವೈರ್ಡ್ ಮೈಕ್ ಈ ಥರ ಬೇಕು ಅಂತ. ಸೊ ಶಾಪ್ ಓನರ್ ಬಂದ್ಬಿಟ್ಟು ತುಂಬ ಕೂಲ್ ಪರ್ಸನ್, ತುಂಬ ಪೇಷನ್ಸಾಗಿ ಕೂತ್ಕೊಂಡು ನನಗೆ ಯಾವ ಮೈಕ್ ಬೇಕು, ಏನು ಪರ್ಪಸ್ಸಿಗೆ ಬೇಕು, ಏನು ಯಾವ ಥರ ಯೂಸ್ ಮಾಡ್ತೀನಿ, ಡಿಪೆಂಡಿಂಗ್ ಆನ್ ಮೈ ಯೂಸೇಜ್ ಎಲ್ಲನೂ ಒಂದು ಮೈಕ್ ಸಜೆಸ್ಟ್ ಮಾಡಿದ್ರು ನನಗೆ, ವಿಚ್ ಐ ಆಮ್ ರೆಕಾರ್ಡಿಂಗ್ ಕರೆಂಟ್ಲಿ.
ಸೊ ಮೈಕೆಲ್ಲ ಸಜೆಸ್ಟ್ ಮಾಡಿದ್ರು, ಟ್ರಯಲ್ ಮಾಡಿದೆ, ಟೆಸ್ಟ್ ಔಟ್ ಮಾಡಿದೆ, ಎಲ್ಲ ಪರ್ಫೆಕ್ಟ್ ಆಗಿತ್ತು. ನಾನು ಹಳೆ ಮೈಕ್ ಹೆಂಗೆ ವರ್ಕ್ ಆಗ್ತಾಯಿತ್ತು ಸೇಮ್ ಅದೇ ಥರ ವರ್ಕ್ ಆಗ್ತಾಯಿತ್ತು. ಐ ವಾಸ್ ಹ್ಯಾಪಿ. ಸೊ ಆ ಮನುಷ್ಯನಿಗೆ ಎಷ್ಟೊಂದು ಪೇಷನ್ಸು ಅಂದರೆ ಕುತ್ಕೊಂಡು ಅರ್ಥ ಮಾಡ್ಕೊತಾರೆ ಬ್ರೋ. ಸೊ ನನ್ನ ಹತ್ರನ ಆಲ್ಮೋಸ್ಟ್ ಒಂದು 2 hours ಟೈಮ್ ಸ್ಪೆಂಡ್ ಮಾಡೋರು, ಕೂರಿಸ್ಕೊಂಡು ಅಟೆಂಡ್ ಮಾಡಿ ಕಸ್ಟಮರ್ನ. ಪರ್ಪಸ್ ಏನು, ಫಸ್ಟ್ ಥಿಂಗ್ ವೈ, ಏನಕ್ಕೆ ನಮ್ಗೆ ಅದು ಬೇಕು ಪ್ರಾಡಕ್ಟು, ಇಸ್ ಇಟ್ ಯೂಸ್ಫುಲ್. ಸೊ ಬೇರೆ ಅಂಗಡಿಯವ್ರಾದರೆ ಸರ್ ಇದು ತೊಗೊಳ್ಳಿ, ಇದು ತೊಗೊಳ್ಳಿ, ಇದು ತೊಗೊಳ್ಳಿ, ಇರೋ ಬರೋದು ಎಲ್ಲ ಹಾಕಿ ಕೊಟ್ಬಿಡ್ತಾರೆ ಅವರು. ಇವ್ರು ಜಸ್ಟ್ ಲೈಕ್ ಓಕೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಿಮ್ಗೆ ಈ ಥರ ಮೈಕ್ ಬೇಕು ಅಂತ ಮೈಕೆಲ್ಲ ಕೊಟ್ಟು ಟ್ರಯಲ್ ಮಾಡಿ ಅಂದರು. ಇಟ್ ವಾಸ್ ಅ ರಿಯಲಿ ಗುಡ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ ಬೈಯಿಂಗ್ ಅ ಪ್ರಾಡಕ್ಟ್ ಆಫ್ಲೈನ್. ಆ್ಯಂಡ್ ಕಾಸ್ಟ್ ವಾಸ್ ಆಲ್ಸೋ ಸಮ್ವೇರ್ ಅರೌಂಡ್ 650 rupees ಚಾರ್ಜ್ ಮಾಡೋರು, ವಿಚ್ ಈಸ್ ಐ ಥಿಂಕ್ ವರ್ತ್ ಅನಿಸ್ತು. ಆನ್ಲೈನೆಲ್ಲ ನಾನು ಸೇಮ್ ಮೈಕ್ ಚೆಕ್ ಮಾಡಿದೆ, ಇಟ್ ವಾಸ್ ಸಮ್ವೇರ್ ಅರೌಂಡ್ 850 ಏನೋ ಇತ್ತು. ಸೊ 650 ಸಮ್ವೇರ್ ಐ ಗಾಟ್ ದ ಮೈಕ್ ಫಾರ್, ವಿಚ್ ಐ ವಾಸ್ ಟೋಟಲಿ ಹ್ಯಾಪಿ ಅಬೌಟ್. ಸೊ ಪ್ಲೀಸ್ ಡೂ ಚೆಕ್ಔಟ್, ಹೋಗಿ ನೋಡಿ. ಬಿಕಾಸ್ ಸುಮ್ಮನೆ ಆನ್ಲೈನಲ್ಲಿ ತರಿಸ್ಕೊಂಡು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸು ಕಾಸ್ಟ್ ವೇಸ್ಟ್ ಮಾಡೋದಕ್ಕಿಂತ ಇಟ್ ಈಸ್ ಅ ಫಾರ್ ಮೋರ್ ಬೆಟರ್ ಟು ಗೋ ಟು ಶಾಪ್, ಚೆಕ್ ಮಾಡಿ ತೊಗೊಂಬರೋದು ವೆನ್ ಇಟ್ ಕಮ್ಸ್ ಟು ಎಲೆಕ್ಟ್ರಾನಿಕ್ಸ್.